ಹಲೋ. ಅಲ್ಲ ಅಂದ್ರೆ ನೀನ್ ಮತ್ತೆ ನನ್ನ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ಅದು ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಪ್ಪ ನಿಮ್ಮ ಒಂದೊಂದೂರು ಹಾಳು ಮಾಡಿದೆಯಲ್ಲ ಚಿನಾಲಿ ನೀನು. ನನ್ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಈ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರ ಹೆಂಗ ಇದನ್ನ ಮಗ ಇದು ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಚಿನಾಲಿ ಇವಳು. ತಗೊಂಡ್ ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ, ನನ್ನ ಮಗಳ, ಯಾರ ಮಗ? ನನ್ನ ಮಗಳ ಅಮ್ಮ, ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಇಲ್ಲಿ ಇದು ಅಲ್ಲ ನೀನ್ ಅಪ್ಪ ಅಂದ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ಅಲ್ಲ ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ಅನ್ನ ತಿನ್ನಲ್ವ ಈಗ ನೀವು? ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮೇಲೆ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಎಷ್ಟು ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಗ ನಿಮ್ಮ ಅಮ್ಮ ನಿಮ್ಮನ್ನ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಲ್ ತುಂಬ ಬಂದ್ಬಿಡ್ತೀನಿ ನಿಮ್ಮಮ್ಮ ಆದ್ರೇನು. ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದ್ಬಿಡ್ತೀರ ನೀವು. ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಬೆಂಕಿ ಸಹಾಯ ಕೊಡ್ತಾರ ನಿಮ್ಮನ್ನ, ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ದು ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ 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 ಸುಮ್ಮನೆ ಯಾರ್ರಿ ನೀವು? ಒಂದು 150 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಿಲ್ವಲ್ರಿ ನೀವು? ಏನ್ರಿ ಮಾಡ್ತೀರಿ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನಿಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು, ಒಂದು ಹೆಂಗಸಿರ ಮನೆಗೆ. ಎಲ್ಲ ಹೋಗಿ ಕೂಡಕ್ಕೆಲ್ಲ ಮರಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ, ಅಲ್ಲಿಗೆ ಹೋಯ್ತು. ಅಲ್ಲ ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕೊಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ. ಇಲ್ಲಿ ಪ್ರಾಣ ಹೋಗೈತೆ ಒಂದು. ಯಾರು ಹೇಳಿ? ಇದು ಯಾರೋ ಆಕ್ಸಿಡೆಂಟ್ ಆಗೈತೆ, ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡಿದ್ರು. ಅವ್ರು ತೀರೋಗಿದಾರೆ ಕಣ್ರಿ, ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿಗಾಕೊಂಡಿದ್ದಾರೆ. ನಮ್ದು ನಮ್ದು ಯಾರು ಟೈರ್ ಇಲ್ಲ ನಮ್ದು. ರೇ ಬಸ್ಗೆ ಸಿಗಾಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ.
ನಮ್ದು ಯಾವ್ದು ಟ್ರೈನ್ ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಹಾ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನ್ ಯಾರು ಇವನು ಹಳ್ಳಿ ಗಾಬ್ ಮಾಡಿವ್ರೇ, ಇವ್ನ್ ಯಾವ ಇಲ್ಲಿ ಯಾರೋ ಅಲ್ಲೋ ಹಲೋ ಇಲ್ಲಿ ಯಾರೋ ಬಸ್ಗೆ ಸಿಹಾಕೊಂಡಿದ್ದಾರೆ, ಸೂಸೈಡ್ ಆಗೋಯ್ತೆ, ಸತ್ತೋಗಿದ್ದಾರೆ ಗೊತ್ತಾಯ್ತಾ. ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು, ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವರು ಸತ್ತೋಗಿರೋದು. ಬಂದು ಹೆಣ ತಗೊಂಡ ಬರ್ತೀರಾ ಸ್ವಾಮಿ? ಹಾ ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಅಥವಾ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ರಾಗಲಿ, ಸಿರ್ಸಿ, ಸೀತಾಪುರದಾಗಲಿ ಹಾ ನಮ್ದು ಎಲ್ಲ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಗೊಂಬತ್ತೀವಿ ನಾವು. ಹಾ ಹಾ ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಸುಸೈಡ್ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ, ನಮ್ಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸೂಸೈಡ್ ಅಂದ್ರೆ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಹಾಕೊಂಡಿದಾರೆ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡೋದ? ಯಾರೋ ಇವ್ರು ಪರದೇಶಿ ಹಣ ಅಂತ ತಿಳ್ಕೊಳ್ಳಿ, ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ ಹೆಂಡತಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು, ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಬಿ. ಡಿ ಅಂದ್ರೆ ಬಿ ಹಾ ಬಿ ಹಂಗೇನ್ ಹಂಗಂದ್ರೆ ಎನ್. ಹಾ ಎನ್ ಬಿ ಎನ್ ಎನ್. ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಂಹಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟು ನರಸಿಂಹಪ್ಪ. ಹಂಗಾರೆ ಲಲಿತಾನು ಲೇಟು? ಲೇಟ್ ಅಲ್ಲ, ಇದು ನರಸಿಂಹಪ್ಪ ಲೇಟು. ಇದು ಲಲಿತಾ? ಇಲ್ಲ ನರಸಿಂಹಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟಾ? ಲೇಟು, ನರಸಿಂಹಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ಥೋ, ನರಸಿಂಹಪ್ಪ ಲೇಟು. ಲೇಟ್ ನರಸಿಂಹಪ್ಪ. ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ, ಏನ್ರಿ ಇದು? ಏನ್ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ. ಈಗ ನರಸಿಂಹರಾಜು ಲೇಟ್ ನರಸಿಂಹಪ್ಪ. ತಡೀರಿ, ನರಸಿಂಹರಾಜು ಲೇಟ್ ನರಸಿಂಹಪ್ಪ, ಬಳ್ಳಾಪುರ. ಕರೆಕ್ಟ್. ನಾನ್ ಹೇಳದ್ ಕೇಳಿಸ್ಕೊಳ್ಳಿ ಆಯ್ತಾ. ಲಲಿತಾ ಫಾಸ್ಟು, ಆಮೇಲೆ ಮುಂದಕ್ಕೆ ಯಾವ ಊರು, ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ, ಬಿ ಎನ್ ಸನ್ನಾಪು, ನರಸಿಂಹರಾಜು. ರೇ ಚಿದಾನಂದ. ಅಯ್ಯವನ್ನ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ತುಮಕೂರಿಂದ ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನಿನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗ್ಬೇಕು? ಯಾವ ಊರ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ, ರೋಡ ಸತ್ತೋಗತ್ ಕಣ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ. ಯೋ ನಿನ್ ಹೆಂಡತಿ ಅಂತಲ್ಲ, ಮೊಬೈಲಾಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರಸಿಂಹಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ರೆ ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್? ಅದೇ ಹೇಳಕ್ ಹೋದೆ, ಆಚೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಎಳ್ಳೆ ಹೇಳ್ತೀನ ಇವ್ರು? ಇಬ್ರು ಹೆಂಡ್ತಿದ್ದೀರ ನಿಮ್ಗೆ? ಇಲ್ಲ, ಲೇಟು ನರಸಿಂಹಪ್ಪ ನಮ್ದು. ಥೋ, ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ನನ್ನ ಹೆಸರು ಬಿ ಎನ್ ಎನ್ ನರಸಿಂಹರಾಜು. ಎನ್ ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ನಿನ್ನ ಹೆಂಡತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಯಾರನ್ನ
ಲಲಿತಾ ಸ್ಟೆಪ್ನಿನ ಮಾತೆಲ್ಲ ಮುಗಿಸ್ಕೊಂಡು ಬರೀವಂತ ಅಡಿಗೆ ಮುಖ ಬೇಡ. ಹಲೋ ಮಾತೆಲ್ಲ ಮುಗಿಸ್ಕೊಂಡು ಬರೀವಂತ ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ನೀವು ನಮ್ಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ, ಆಮೇಲೆ ಸೊಸೈಟಿ ಕಾರ್ಡ್ ಇದೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಥೋ ಇಲ್ಲ, ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗ್ ಬಂದ ಕೊಡಿ ಮೆಂಟಿಕಲ್ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ಸೊಳ್ಳೆ ಆಗುತ್ತೆ ಅದೇ ಕಡೆ. ಕೊಡು ಮೆಂಟಿಕಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಅನ್ನೋ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫಿಷಿಯಲ್ಲೇ ಕೊಡು. ಕೊಡಿ, ಕೊಳಿತಾಯಿ. ಹೇಳ್ತಾರೆ ನೋಡ್ತಾ ಅವ್ರ ಯಾರು ಅಮ್ಮರೇ ಲಲಿತಾ ಅನ್ನೋರು ಏನಾಗ್ಬೇಕು ಅಮ್ಮರೇ? ಯಾವಾಗ ನನಗೆ ಗೊತ್ತಿಲ್ಲ. ಮತ್ತೀಗ ಅವ್ರು ನನ್ನ ಹಸ್ಬೆಂಡ್ ಒಂದು ಫೋಟೋ ಎಲ್ಲ ಇಟ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ. ಅವ್ರ ಆಕ್ಸಿಡೆಂಟ್ ಆಗಿದೆ ತಾಯಿ, ನಾಗಮಂಗ್ಳೂರ್ ಹತ್ರ. ಅದಕ್ಕೆ ಏನ್ ಮಾಡಲ್ಲ ನಾನು. ಅಲ್ಲಮ್ಮ ಅವ್ರು ಏನಾಗ್ಬೇಕು ನಮ್ಮ ಹಸ್ಬೆಂಡ್ ಅಂತಂದ್ರೆ ಅಲ್ಲ ಅಂತಾರೆ. ಗೊತ್ತಿಲ್ಲ ನನಗೆ. ಏನು ಆಕ್ಸಿಡೆಂಟ್ ಆಗಿದೆ ತಾಯಿ? ಅದಕ್ಕೆ ಯಾವಾಗ ಆಕ್ಸಿಡೆಂಟ್ ಆಗಿದ್ರು ನಾನೇನ್ ಮಾಡೋಣ? ಅಲ್ಲಪ್ಪ, ನಿಮ್ ಹಸ್ಬೆಂಡ್ ಕೇಳಿದ್ರೆ ಅವ್ರು ನೀವು ಅಂತಾರೆ, ನಮ್ಮ ಹೆಂಡತಿ ಅಂತಾರೆ. ಎಳ್ಳೆ ಹೆಂಡತಿನ ನೀವು ಅಂತಂದ್ರೆ ಇಲ್ಲ ಅಂತಾರೆ. ಅವ್ರು ನೋಡ್ರೆ ಮೊಬೈಲ್ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಇಷ್ಟೇ ಸ್ವಾಮಿ. PN ನರಸಿಂಹರಾಜು, ಆಮೇಲೆ ಲೇಟ್ ನಮ್ ತಂದೆ ಹೆಸರು ನರಸಿಂಹಪಾಲೆ. 2007ನೇ ಇಸ್ವಿಯಲ್ಲಿ ಹೋಗಿದ್ದಾರೆ ಸ್ವಾಮಿ. ಯಾವ್ದೋ ಮಗು ಬಂತು ತಡೀರಿ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ ಮನೆ ಇವಾಗ ನಮ್ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು. ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ನೋಡು ಅಂದ್ರೆ ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೇನೆ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ನಮ್ ಮನೆಗೆ ನಮ್ ಹೆಂಗಸರು ಕಸಿ ಬರ್ಗೆತ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನಿ ಕಂಡ್ಲಿ? ನೀನ್ ಅವ್ರ ಜೊತೆ ಮನಿ ಕಂತೀಯ? ಅಕ್ಕನ ಜೊತೆ, ನನ್ ಜೊತೆ ಯಾರು ಮನಿ ಕಂತಾರೆ ಹೇಳು? ನಾಯಿ ನೋಡಿ ಕತ್ತೆ ನೋಡ್ತೀವಿ. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದ ನಾನು ಬಂದ. ನರಸಿಂಹ. ಹಲೋ ನರಸಿಂಹ. ಬೇರೆ ನಂಬರ್ ಮಾಡಿ. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನು ಈಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದು ಟೀ ಕುಡ್ದು ಎಲ್ಲಾರ್ಗೆ ಹಾಕೊಂಡು ಕೊಟ್ಟಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಇವಾಗ. ಏನಕ್ಕೆ? ನಾನ್ ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗುವ ಅಥವಾ ಗಾರ್ಮೆಂಟ್ಸ್ ಹೋಗು, ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗೂ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ, ದಿನಸಿ ಅಂಗಡಿ ಏನೋ ಕೂಲಿ. ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ರಾತ್ರಿ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು. ಹಿಂಗ್ ಮಾಡೋ ಯಾವ ಊರ ಒಂದು? ಯಾರ್ದು? ಹಂಗ್ ಮಾಡಿ ಮಗ ಕೊಟ್ಟ ಇರೋರು ಬಳ್ಳಾಪುರ ನರಸಿಂಹರಾಜು BN. ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಏನು? ಈಗ
ಹಾ ನನ್ಗೆ ಮದುವೆ ಮಾಡಿದೆ, ಮಕ್ಕಳು ಮಾಡ್ಕೊಂಡೆ, ನನ್ನ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ ಏ ಹ್ಞೂ ಅಂತ ಒಪ್ಕೊ, ನಿಜ ಸುಮ್ಮನೆ. ಇಲ್ಲ ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನು ಒಪ್ಕೊಳ್ಳೋದ ಗೊತ್ತಲ್ಲ ಅಕ್ಕಪಕ್ಕ ಯಾರು ಅವರೇ ಅಂತ. ನನ್ನ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನಾನು ಭಾಳ ಹಾಳು ಮಾಡಿ ನಂಗೆ ಒಂದು ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದು ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದು ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರಿಗೂ ಸೇರಿ ನನಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ಅಯ್ಯೋ, ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಕಳಿಸ್ತೀಯ ಭಗವಂತ. ಇನ್ನ ಶಿವಕುಮಾರ ಸ್ವಾಮಿದೇವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನ ಕೂಡ ಹಾಕರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನು ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಚಿನಾಲಿ, ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡುವಾಗಿದ್ದೆ, ನನ್ನ ಜೀವನ ಮಾಡೋದು ಹೆಂಗೆ, ಮಕ್ಕಳು ಸಾಕೋದು ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನು ಮದುವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದು ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದು ಜೀವನ ಕೊಡು. ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ್ನ ಇರು. ನಿನ್ ಮಗ ಹಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನುಣ್ಣಗೆ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನಂಗೆ ಮಗು ಹುಟ್ಟಿಸಿದ್ಯಾ, ನಿನಗೂ ಒಂದು ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದು ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗೆ ನೀನೇ ಮುಂದೆ ನಿಂತ್ಕೊಂಡು ನನಗೆ ಮದುವೆ ಮಾಡಿಸ್ಬೇಕು ಅವ್ರ ಇಬ್ರು ಕೈಲು. ನೀನೇ ಗಂಡ ಆಗಿ ಆಯ್ತು. ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದು ಮಗು ಕೊಟ್ಟು ಹಾಳು ಮಾಡೋಗಿದ್ದು ಇನ್ನ ಮಾಡ್ತೀಯಾ? ಸರಿಯಾಗಿ ಮದುವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಹೇಳಲ್ಲ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಉಗಿರ ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೋಗ್ತು ಬಾಯಿಗೆ ಹೋಗ್ತಾ ಹುಡುಗದೆ ಅದು. ಅಲ್ವಾ? ಹಲೋ, ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ ಕೈಲಿ ಯಾಕೆ ಕೊಡ್ತೀಯಾ? ನಿನ್ನದು ಇರೋದ್ಕಿನ್ನ ಹೊರಗೆ ಹೋದ್ರೆ ಒಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ. ನೋಡು, ಅಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಹಲೋ ನರಸಿಂಹ, ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ ಅಂತ ಎಲ್ಲ. ಈಗ ಒಂಚೂರು ಮದ್ವೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಹಲೋ 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 ಸೌಂಡ್ ಕಮ್ಮಿ ಐತೆ ಮತ್ತೆ. ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರು ಫೋನ್ ಮಾಡ್ರಿ, ಕಮ್ಮಿ ಐತೆ ಸೌಂಡ್. ಪೂಜೆ ಹೋಯ್ತ ಸ್ವಾಮಿ. ಸ್ವಾಮಿಗಳೆಲ್ಲ ಅಂದ್ರೆ
ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು. ಹಲೋ, ಪೂಜೆಗೆ ಹೋಗಿದ್ದು ಇವ್ರೆ ಅಮ್ಮ, ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು. ನೋಡಿ ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ, ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಎಂತದ್ದು ಹೇಳ್ಬಿಟ್ಟು ಸ್ವಾಮಿಗಳ ಭಾಗ ಮಾಡ್ತೋದು ನಮ್ಮ ಎಂತದ್ದು ಹೇಳ್ಕೊಟ್ಟಿತ್ತು ಮಗ, ಎಂತದ್ದು ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ ನಾನು ಮಗ ನಾ ಟೈಟಿಂಗ್ ಬರಲ್ಲ ಅಂತಂದ್ರು ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ, ಎಂತದ್ದು ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತೋದು. ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ, ನನಗ್ ಜೀವನದಲ್ಲಿ ತಡ್ಕಣಂಗ. ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ, ಮೈ ಕೈಯೆಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲ್ ಆಗ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ, ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಎಂತದ್ದು ಹೇಳ್ಕೊಟ್ಟಿದ್ರಪ್ಪ ಮರ್ತೋದು. ನೋಡವ, ನಾವ್ ಅದಕ್ಕೆ ಹೇಳೋದು, ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೇ, ಮನೆ ಬಿಡಿಸ್ತೇ, ಏನ್ ನಾವೇನು ತಪ್ಪು ಮಾಡಿದ್ವನಕ್ಕ. ನೋಡಿ ಅಣ್ಣ, ನಾನ್ ನಿಮ್ ಮನೆಯವರೆಗೂ ಕಾಲಿ ಮುಗ್ದು ಬೇಡ್ಕಂತೀನಿ. ಬೇಕಾರೆ ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ, ಇಲ್ಲಿ ಎಷ್ಟೋ ಒಂದಿಷ್ಟು ಕೆಲ್ಸಕ್ಕೆ ಬರವಾ, ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಯರಂಬ ಅಮ್ಮ ಅಣ್ಣ, ಅಕ್ಕ ಅಣ್ಣ ದಯವಿಟ್ಟು ನನಗ್ ಪ್ರಾಣ ಉಳ್ಸೋಣ. ನನ್ನ ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಯ್ತೀನಕ್ಕ. ನೋಡಿ ಅಣ್ಣ, ನಾನು ಯಾವತ್ತು ಸುದ್ದಿಗ್ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡ್ ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನೀನ್ ಯಾವತ್ತು ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಂಟೆಗ್ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಡ್ ಬಂದೆ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ಗೆ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಾಡ್ಗಲ್ಲ ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ. ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ್ರೆ ನನಗೆ ಇಲ್ಲಿ ಮೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನಾನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ಮೇಲೆ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಂಗೆ ಊಟ ಮಾಡೋದಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೆಯವ್ರಿಗೆ ಒಂದ್ ಕಡೆ ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ, ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ ಅಕ್ಕ. ಮಗ ಹೆಂಗನ ಬುದ್ಧಿ ಕೇಳಿ ಕ್ಷಮಿಸಿದ್ದೀನಿ ನಾನು. ಏನೋ ಒಳ್ಳೇದಾಗಲಿ ಬಿಡು. ನಾವ್ ನೋಡಿ ಎಷ್ಟು ಪಾಠ ಬಿದ್ದುವ ಮನೆ ಅಂಟ್ರೆಸ್ಟ್ ಎಲ್ಲ ನನ್ನ ಕೆಟ್ಟನು ಅಂತ ಅನ್ನಂಗ್ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಇದಕ್ಕೆ
ಅದೇ ಹಬ್ಬ ಮಾಡಿದ್ವು ಅಕ್ಕ ನೋಡಿ ಜೀವನದಾಗ ಇಲ್ಲ ನಾ ಒಳ್ಳೆ. ಇಲ್ಲ ಅಣ್ಣ, ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಮಕನು ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮೇಲೆ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಹೇಳ ಮಗ. ಏನು ಮಾಡಕ್ ಅಲ್ಲಲ್ಲ ಅಕ್ಕ ದಯವಿಟ್ಟು ಕ್ಷಮಿಸಿ ಅಕ್ಕ. ನಮ್ಗೆ ನಮ್ಮಿಂದ ನೀವು ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನೊಂದವ್ರೆ. ಆಮೇಲೆ ಆಯ್ತು ಬಿಡು ಅಂತ ನಾನು ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ನನ್ ತಲೆ ಮೇಲೆ ಕಡೆಕ್ಕ. ಪಾದ ತಲೆ ಮೇಲೆ ಅಂತ ಆಯ್ತು ನೋಡು. ನೋಡು ಎಷ್ಟು ಸತಿ ಆಯ್ತಲ್ಲ ನೋಡು, ಪಾದ ತಲೆ ಮೇಲೆ ಅಂತ. ಅಲ್ಲ ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಡ್ಕೊಂಡ್ಬಿಟ್ರಕ್ಕ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ದಯವಿಟ್ಟು ಅಣ್ಣ, ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ ಮಗು ಏನೋ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗುಗೆ ಬೈಬೇಡಣ, ಕ್ಷಮಿಸ್ಬಿಡಣ. ಆಯ್ತಕ್ಕ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂದ್ಸರಿ ನೀನ್ ಯಾವ ಪೂಜಾರ ತಕ ಹೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನು ಇಲ್ಲಕ್ಕ ನೋಡಿ, ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠದ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದ್ದೀವಿ. ಇಲ್ಲ ಅಣ್ಣ, ನಾನು ಆತನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ. ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ. ಏನ್ ಮಾಡ್ತೀರ, ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ, ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ. ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆಯಬೇಡ್ರಕ್ಕ. ಮಠಗಳು ಸ್ವಾಮಿಗಳು ಅವ್ರಲ್ಲಿ, ಅದೆಂತದ ಸ್ವಾಮಿಗಳು ಅಂತ ಅವ್ರೆ. ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಯಾವ ಮಠಕ್ಕೂ ಹೋಗಲ್ಲ, ಏನೂ ಆಗಲ್ಲ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ಆಯ್ತಕ್ಕ, ಕೇಳ್ಕೊಂತೀನಕ್ಕ. ಇನ್ನೇನಿನ್ನ ಫೋನ್ ಮಾಡ್ತಾರೆ ಇನ್ನೊಂದು ಗಂಟೆ ಹೊತ್ತು ಬಿಟ್ಟು. ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ದೇವ್ರು ನಾನು ಯಾರು ಅನ್ಕೊಂಡಿದ್ದೀನಿ, ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತಾ ಐತೆ. ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೇನ ತ್ರಿಶೂಲ ತಗೊಂಡ್ ಚುಸ್ತಂಗ್ ಆಗ್ತಾ ಐತೆ ಎದೆ ಮೇಲೆ. ಏನು ಅವರು ಇದು ನೋಡಿ, ಇನ್ ಯಾವ್ದು ಏನೂ ಆಗಲ್ಲ. ಸರ್ ಹೋಗಿದೆ, ಎಲ್ಲ ಸರ್ ಹೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ. ನಾವು ಏನು ಇಲ್ರ, ನಮ್ಗೆ ಆ ತಂಟಿಗೆ ಬರಬಾರ್ದು. ನಮ್ಮ ಮಕ್ಕಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ಯಾವ 3 ಗಂಡಾಂತರ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳ್ಬಿಟ್ಟಿದೀವಿ ಸ್ವಾಮಿ ಅಕ್ಕ. ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ 9:45-10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ಇಟ್ಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ. ಎಷ್ಟು ಜನ ಆಡ್ಕೊಂಡಿದ್ವಿ ಗೊತ್ತೋ ನಮ್ಮನ್ನ. ಬರೇ ಇದ್ರಾಗ ಬ್ಯಾಂಡ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ. ದೇವ್ರ ಕೈಲಾರ್ದಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ. ನೀನ್ ದೇವ್ರು ಒಂದೇ, ನಾನು ಒಂದೇ ಕಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲ. ನಿನ್ ಮಕ್ಳು, ನೀನು, ಗಂಡ ಹೆಂಡತಿ ಚೆನ್ನಾಗಿರೋಣ. ಜೀವನದಲ್ಲಿ ಮುಂದೆ ಬನ್ರಿ. ದೇವ್ರ ಒಳ್ಳೇದಾಗ್ಲಿ. ನನ್ನ ನಿನ್ ತಂಗಿ ಅಂತ ತಿಳ್ಕೊ. ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರು ಯಾರು ಸ್ವಾಮಿಗಳ ತಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು ಅಕ್ಕ. ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ. ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿನಿದೆ ಅಂತ ತಾಯಿ ಮುಂದೆ ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣ ಆಗ್ತೀನಿ ಅಕ್ಕ. ಆಯ್ತು ಅಕ್ಕ. ಅಕ್ಕ ವಿಶಾಲ್ ಅಕ್ಕ ನಿಮ್ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ?
ಕ್ಷಮಿಸಿದ್ದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಓ ಎಲ್ಲ ಕ್ಷಮಿಸಿದಾರಕ್ಕ. ಆಯ್ತಣ್ಣ. ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ